ಹಂಗರಿಯಲ್ಲಿ ಸರ್ವಾಧಿಕಾರಿ ವಿಕ್ಟರ್ ಓರ್ಬಾನ್ ಮಾಧ್ಯಮ ಮತ್ತೆ ನ್ಯಾಯಾಲಯಗಳ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿದ್ರು ಕೂಡ ಸೋತೋದ್ರು. ಹಂಗರಿ ಸಂಸತ್ತಿಗೆ ನಡೆದಂತಹ ಚುನಾವಣೆಯ ಫಲಿತಾಂಶ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಮಾಧ್ಯಮ ಮತ್ತೆ ನ್ಯಾಯಾಲಯಗಳನ್ನ ನಿಯಂತ್ರಿಸ್ತಾ ಇದ್ದಂತಹ ಓರ್ಬಾನ್ರನ್ನ ಜನರು ಸೋಲಿಸಿದ್ದಾರೆ ಅಂತ ಯಾರೂ ಕೂಡ ನಂಬೋದಿಕ್ಕೆ ಸಾಧ್ಯ ಇಲ್ಲ. 16 ವರ್ಷಗಳ ಅಧಿಕಾರ, ವಿಪಕ್ಷವನ್ನ ಕಟ್ಟಿ ಹಾಕುವಂತಹ ಕಾನೂನುಗಳು, ಚುನಾವಣಾ ವ್ಯವಸ್ಥೆಯಲ್ಲಿನ ಬದಲಾವಣೆಗಳು ಮತ್ತೆ ನಿರಂತರ ನಿಯಂತ್ರಣದ ಹೊರತಾಗಿನೂ ಜನರು ಓರ್ಬಾನ್ರನ್ನ ಮನೆ ಕಳಿಸಿದ್ದಾರೆ. ಪ್ರಜಾಪ್ರಭುತ್ವನೇ ಕೊನೆಗೊಂಡಿದೆ ಅಂತ ಹೇಳಲಾಗಿದ್ದಂತ ಹಂಗರಿಯಲ್ಲಿ ಪ್ರಜಾಪ್ರಭುತ್ವ ಮರಳಿದೆ. ಹಂಗರಿಯ ಜನರು ಸರ್ವಾಧಿಕಾರಿಯನ್ನ ಸೋಲಿಸೋ ಮೂಲಕ ಪವಾಡವನ್ನೇ ಮಾಡಿದ್ದಾರೆ. ಈ ಫಲಿತಾಂಶ ಎಷ್ಟು ಅಚ್ಚರಿಯನ್ನ ಮೂಡಿಸಿದೆ ಅಂತ ಅಂದ್ರೆ, ಈಗ ರಾಜಕೀಯ ತಜ್ಞರು ಹಂಗರಿಯನ್ ಮಾದರಿಯ ಅಧ್ಯಯನಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ವಿಪಕ್ಷವನ್ನ ಹೇಗೆ ಮಟ್ಟ ಹಾಕಲಾಯಿತು, ವಿಶ್ವವಿದ್ಯಾಲಯಗಳನ್ನ ಹೇಗೆ ನಿಯಂತ್ರಿಸಲಾಯಿತು, ನ್ಯಾಯಾಲಯಗಳನ್ನು ಕೂಡ ಹೇಗೆ ವಶಪಡಿಸಿಕೊಳ್ಳಲಾಯಿತು, ಮತ್ತೆ ಮಾಧ್ಯಮವನ್ನ ಹೇಗೆ ನಾಶಪಡಿಸಲಾಯಿತು ಅನ್ನೋದನ್ನೆಲ್ಲ ನೋಡಿದ್ರೆ ಒಂದು ದಿಕ್ಕಿನಿಂದ ಭಾರತದ ಅವ್ಯವಸ್ಥೆ ಕೂಡ ಗೋಚರಿಸುವ ಹಾಗಿದೆ. 16 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥ ಪ್ರಧಾನಿ ವಿಕ್ಟರ್ ಓರ್ಬಾನ್ ಜನರು ತನ್ನ ಇಂಥ ನಿಯಂತ್ರಣದಲ್ಲಿ ತಮ್ಮ ಪಕ್ಷವನ್ನ ಸೋಲಿಸಿದ್ದನ್ನ ನಂಬೋದಿಕ್ಕೆ ಚಡಪಡಿಸ್ತಾ ಇರಬಹುದು. 2010ರಲ್ಲಿ ಓರ್ಬಾನ್ 3/2 ಬಹುಮತವನ್ನ ಗಳಿಸಿದ್ರು. ಈ ಬಾರಿ ಸಾರ್ವಜನಿಕರು ಸಂಪೂರ್ಣವಾಗಿ ಹೊಸ ಪಕ್ಷಕ್ಕೆ ಮತ್ತೆ ಹೊಸ ನಾಯಕನಿಗೆ 3/2 ಬಹುಮತವನ್ನ ನೀಡಿದ್ರು. ಓರ್ಬಾನ್ ಪದೇ ಪದೇ ಮಾರ್ಪಡಿಸಿದ್ದ, ನಿಯಂತ್ರಣಕ್ಕೆ ಗೆದ್ದುಕೊಂಡಿದ್ದ ಸಂವಿಧಾನ ಸಾರ್ವಜನಿಕರನ್ನ, ವಿರೋಧ ಪಕ್ಷಗಳನ್ನ ಮತ್ತೆ ಮಾಧ್ಯಮವನ್ನ ನಿಗ್ರಹಿಸುವಂತ ಉದ್ದೇಶದ ಕಾನೂನುಗಳಿಂದ ತುಂಬ ಹೋಗಿತ್ತು. ಜನರು ಈಗ ಆರಿಸಿರುವಂತಹ ಪಕ್ಷ ತಾಸಿ, ಹಂಗರಿಯಲ್ಲಿರುವಂತಹ ಒಂದು ನದಿಯ ಹೆಸರಿನ ಪಕ್ಷ. ಅದರ ನಾಯಕ ಮತ್ತೆ ಹೊಸ ಪ್ರಧಾನಿ ಪೀಟರ್ ಮಗ್ಯಾರ್. ಅವರಿಗೆ ಕೇವಲ 42 ವರ್ಷ. ಸೋತಿರುವ ಓರ್ಬಾನ್ ಟ್ರಂಪ್ ಆಪ್ತರಾಗಿದ್ರು. ಅವರನ್ನ ಟ್ರಂಪ್ ಅವರು ಅತ್ಯುತ್ತಮ ನಾಯಕ ಅಂತ ಕರೀತಾ ಇದ್ರು. US ಉಪಾಧ್ಯಕ್ಷ JD ವ್ಯಾನ್ಸ್ ಯುದ್ಧದ ನಡುವೆನೆ ಓರ್ಬಾನ್ ಪರ ಪ್ರಚಾರಕ್ಕೂ ಹೋಗಿದ್ರು. ಆದ್ರೂ ಕೂಡ ಓರ್ಬಾನ್ ದೊಡ್ಡ ಸೋಲನ್ನ ಕಾಣಬೇಕಾಯ್ತು. My friends, go to the polls in the weekend. Stand with Viktor Orban because he stands for you and he stands for all these things. Now, under Viktor Orban's leadership, you have held on to the civilizational goods that make a country worth living in the first place. Sovereignty, prosperity, history, a sense of national community, the redemptive nature of bringing new life and new families into the world. You have stood up to the bureaucrats. You have stood up to the nihilists. And now I wonder, will you do it again? Will you stand against the bureaucrats in Brussels? Will you stand for sovereignty and democracy? Will you stand for Western civilization? Will you stand for freedom, for truth, and for the God of our fathers? Stand with Viktor Orban because he stands for you and he stands for all these things. 15 ವರ್ಷಗಳಿಂದ ಓರ್ಬಾನ್ ತನ್ನ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಹಂತ ಹಂತವಾಗಿ ಕೊಲ್ಲುತ್ತಾ ಬಂದ್ರು. ಅವರು ಟ್ರಂಪ್ ಅವರನ್ನ ನಕಲ್ ಮಾಡಿದ್ರು, ಪುಟಿನ್ ಅವರನ್ನ ನಕಲ್ ಮಾಡಿದ್ರು, ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕಿ ವಿರೋಧ ಪಕ್ಷಗಳನ್ನ ಮತ್ತೆ ಮಾಧ್ಯಮಗಳನ್ನ ನಿರ್ಮೂಲನೆ ಮಾಡಿ ಮತ್ತೆ ಚುನಾವಣೆಗಳನ್ನ ಗೆದ್ರು. ಆ ರೀತಿ 16 ವರ್ಷಗಳ ಕಾಲ ಆಳಿದಂತಹ ವ್ಯಕ್ತಿ ಅಧಿಕಾರದಿಂದ ಕೆಳಗಿಳಿಯೋದು ಸಾಧ್ಯನೇ ಇಲ್ಲ ಅನ್ನೋಂಥ ಒಂದು ಭಾವನೆಯನ್ನ ಹಂಗರಿಯ ಜನ ಇಲ್ಲವಾಗಿಸಿದ್ದಾರೆ. ಈಗ ಈ ಚುನಾವಣೆಯಲ್ಲಿ 77.8% ಜನರು ಮತವನ್ನ ಚಲಾಯಿಸಿದ್ರು. ಇದು ಹಂಗರಿಯ ಇತಿಹಾಸದಲ್ಲಿನೇ ದೊಡ್ಡ ವಿಷಯ ಆಗಿದೆ. ಹಂಗರಿಯಲ್ಲಿ ವಿರೋಧ ಪಕ್ಷ ದುರ್ಬಲಗೊಂಡಿತ್ತು. ಆದರೆ ಅಂತಿಮವಾಗಿ ವಿರೋಧ ಪಕ್ಷಗಳೆಲ್ಲವೂ ಮಗ್ಯಾರ್ ಹಿಂದೆ ಒಟ್ಟುಗೂಡಿದ್ವು. ಅದು ಮತ ವಿಭಜನೆಯನ್ನ ತಡೆಗಟ್ಟಿತು ಮತ್ತೆ ಗೆಲುವು ಮಗ್ಯಾರ್ ಪಾಲಾಯಿತು. ಓರ್ಬಾನ್ ಯಾವಾಗ್ಲೂ ಚುನಾವಣೆಗಳಲ್ಲಿ ಗೆಲ್ಲೋದಿಕ್ಕೆ ಅಂತಾನೆ ಅನೇಕ ಚುನಾವಣಾ ಕಾನೂನುಗಳನ್ನ ಬದಲಾಯಿಸಿದ್ರು. ತನ್ನ ಪಕ್ಷ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತಹ ರೀತಿಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಬದಲಾಯಿಸಿದ್ರು. ಮತ್ತೆ ವಿರೋಧಿಗಳ ಪ್ರಭಾವ ಇರುವಲ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನೇ ತಗ್ಗಿಸಿಬಿಟ್ಟಿದ್ರು. ಮಗ್ಯಾರ್ ಕೂಡ ಓರ್ಬಾನ್ನ ಪಕ್ಷದಲ್ಲಿ ನಾಯಕರಾಗಿದ್ರು. ಅವ್ರ ಪತ್ನಿ ಸಚಿವೆಯಾಗಿದ್ರು. ಆದ್ರೆ ಪಕ್ಷ ತೊರೆದ ನಂತರ ಮಗ್ಯಾರ್ ಓರ್ಬಾನ್ ಸರ್ಕಾರದಲ್ಲಿನ ಭ್ರಷ್ಟಾಚಾರ ಬಹಿರಂಗಪಡಿಸೋದಕ್ಕೆ ಶುರು ಮಾಡಿದ್ರು. ಫೇಸ್ಬುಕ್ ನಲ್ಲಿ ವಿಡಿಯೋಗಳನ್ನ ಪೋಸ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವು ವೈರಲ್ ಆದವು. ಕಡಿಮೆ ಸಮಯದಲ್ಲಿ ಮಗ್ಯಾರ್ ದೇಶಾದ್ಯಂತ ವ್ಯಾಪಕ ಪ್ರವಾಸವನ್ನ ಮಾಡಿದ್ರು. ತಾವು ಎತ್ತಿದಂತಹ ವಿಷಯಗಳ ಮೂಲಕ ಜನರಲ್ಲಿ ಸಂಚಲನವನ್ನ ಮೂಡಿಸಿದ್ರು. ಈಗ ಮಗ್ಯಾರ್ ಅವ್ರ ಪಕ್ಷ ತಾಸಿ 3/2 ಬಹುಮತವನ್ನ ಗಳಿಸಿದೆ. ಬುಡಾಪೆಸ್ಟ್ನ ಬೀದಿಗಳಲ್ಲೂ ಕೂಡ ಮಗ್ಯಾರ್ ಗೆಲುವಿನ ಸಂಭ್ರಮ ಕಾಣಿಸ್ತಾ ಇರೋದು ವರದಿಯಾಗಿದೆ. ಯಾಕಂತಂದ್ರೆ ಕಳೆದ 16 ವರ್ಷಗಳಲ್ಲಿ ಇಲ್ಲದಂತಹ ಒಂದು ಭರವಸೆ ಈಗ ಹಂಗೇರಿಯನ್ರ ಹೃದಯದಲ್ಲಿ ಮೂಡಿದೆ.
ಹಂಗೇರಿಯಲ್ಲೂ ಓರ್ಬಾನ್ನಿಂದ ಸರ್ಕಾರಿ ಒಪ್ಪಂದಗಳಲ್ಲಿ ಪಾಲ್ಪಡೆದಂತಹ ಜನರು ಪ್ರಮುಖ ಪತ್ರಿಕೆಗಳನ್ನು ಸ್ವಾಧೀನಪಡಿಸಿಕೊಂಡ್ರು. ಅತ್ಯುತ್ತಮ ಪತ್ರಕರ್ತರನ್ನ ಹೊರಗೆ ಹಾಕಲಾಯಿತು. 2010ರಲ್ಲಿ ಓರ್ಬಾನ್ ಅಧಿಕಾರಕ್ಕೆ ಬಂದಾಗ ಅವ್ರು ಮಾಡಿದಂತಹ ಮೊದಲ ಕೆಲಸ ಏನು ಅಂತ ಅಂದ್ರೆ ಮಾಧ್ಯಮವನ್ನ ನಿಯಂತ್ರಿಸೋದಕ್ಕೆ ಕಾನೂನನ್ನ ತಂದಿದ್ದು. ಸರ್ಕಾರದ ವಿರುದ್ಧ ಬರೆದಂತಹ ಯಾವುದೇ ಪತ್ರಿಕೆಗೆ ಜಾಹೀರಾತನ್ನ ನಿಷೇಧ ಮಾಡಿತು, ಮತ್ತೆ ಪತ್ರಿಕೆಯನ್ನ ಮುಚ್ಚಲಾಯಿತು. ಪ್ರಮುಖ ಪತ್ರಕರ್ತರು ಪರ್ಯಾಯ ದಾರಿಯನ್ನ ಹುಡುಕೊಂಡು ತಮ್ಮ ಪತ್ರಿಕೋದ್ಯಮ ನಿಷ್ಠೆಯನ್ನ ಕಾಯ್ದುಕೊಂಡ್ರು. ಕೆಲವು ಸ್ವತಂತ್ರ ಪತ್ರಕರ್ತರು ಓರ್ಬಾನ್ನ ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವಂತ ಪತ್ರಿಕೆಯೊಂದನ್ನ ತರೋದಿಕ್ಕೆ ಹೊರಟಾಗ ಅದನ್ನ ಪ್ರಕಟಿಸೋದಿಕ್ಕೆ ಹಂಗರಿಯಲ್ಲಿ ಯಾರೂ ಕೂಡ ಧೈರ್ಯ ಮಾಡಲಿಲ್ಲ. ಹಂಗರಿಯ ಹೊರಗೆ ಸ್ಲೋವಾಕಿಯಾದಲ್ಲಿ ಅದನ್ನ ಪ್ರಕಟಿಸಿ ಮತ್ತೆ ಹಂಗರಿಗೆ ತರಬೇಕಾಗಿತ್ತು. ಅಂತೂ ಸರ್ಕಾರದ ಭ್ರಷ್ಟಾಚಾರ ಬಯಲಿಗೆಳೆಯುವಂತ ಒಂದು ಸಾಹಸ ಅಲ್ಲಿ ನಿಲ್ಲಿಲ್ಲ. ಆದ್ರೆ ಆ ಪತ್ರಕರ್ತರಿಗೆ ಸರ್ಕಾರಿ ಪತ್ರಿಕಾಗೋಷ್ಠಿಗಳಲ್ಲಿ ಭಾಗವಹಿಸೋದಿಕ್ಕೆ ಅವಕಾಶ ಇರಲಿಲ್ಲ. ಸರ್ಕಾರ ಜಾಹೀರಾತು ನೀಡಿದ ಕಾರಣ ಜನರೇ ಆ ಒಂದು ಪತ್ರಿಕೆಗೆ ನೆರವಾಗಿದ್ರು. ಕಾರ್ಪೊರೇಟ್ಗಳು ಕೂಡ ಹಣವನ್ನ ನೀಡೋದಿಕ್ಕೆ ಹೆದರ್ತಾ ಇದ್ರು. ಮಾಧ್ಯಮ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಂತಹ ಕಂಪನಿಗಳು ಆದಾಯ ತೆರಿಗೆ ದಾಳಿಯ ಭಯದಿಂದಾಗಿ ಸರ್ಕಾರದ ವಿರುದ್ಧ ಏನನ್ನು ಕೂಡ ಪ್ರಕಟಿಸ್ತಾ ಇರಲಿಲ್ಲ. ಎಲ್ಲವನ್ನ ನಿಯಂತ್ರಿಸ್ತಾ ಇದ್ರು. ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳೋದಿಕ್ಕೆ 16 ವರ್ಷಗಳು ಬೇಕಾದವು. 16 ವರ್ಷಗಳ ನಂತರ ಈಗ ಹಂಗರಿಯ ಜನರು ಪ್ರಧಾನಿಗಿಂತಾನೂ ಹೆಚ್ಚಾಗಿ ನಿಯಂತ್ರಕನಂತಿದ್ದಂಥ ಓರ್ಬಾನ್ ಅವರನ್ನ ಮನೆ ಕಳಿಸಿದ್ದಾರೆ. ಅಲ್ಲಿ ಪತ್ರಿಕಾ ಮಾಧ್ಯಮ ನಿಧಾನವಾಗಿ ನಾಶ ಆಯಿತು ಅಂತ ಹಂಗೇರಿಯನ್ ಪತ್ರಕರ್ತರು ಹೇಳ್ತಾರೆ. ಇಲ್ಲಿ ಒಂದೇ ವ್ಯತ್ಯಾಸ ಏನು ಅಂತ ಅಂದ್ರೆ ಟರ್ಕಿ ಮತ್ತೆ ರಷ್ಯಾಕ್ಕಿಂತ ಭಿನ್ನವಾಗಿ ಜನರನ್ನ ಜೈಲಿಗೆ ಹಾಕ್ತಾ ಇರಲಿಲ್ಲ ಮತ್ತು ಯಾವುದೇ ಪತ್ರಕರ್ತನನ್ನ ಕೊಲ್ಲಲಾಗ್ತಾ ಇರಲಿಲ್ಲ. ಆದ್ರೆ ಆ ದಿನ ಹತ್ತಿರವಾಗ್ತಾ ಇತ್ತು. 16 ವರ್ಷಗಳ ಆಳ್ವಿಕೆಯಲ್ಲಿ ವಿಕ್ಟರ್ ಓರ್ಬಾನ್ ವಿಪಕ್ಷವನ್ನ ಮಾಧ್ಯಮದಿಂದ ವಾಸ್ತವಿಕವಾಗಿ ತೆಗೆದುಹಾಕಿದ್ರು. ಆದ್ರೂ ಕೂಡ ಈ ಚುನಾವಣೆಯ ಸಮಯದಲ್ಲಿ ಹಂಗೇರಿಯಲ್ಲಿನ ವಾತಾವರಣ ತೀವ್ರವಾಗಿ ಬದಲಾಯಿತು. ಹಂಗರಿಯ ಚುನಾವಣಾ ಆಯೋಗ ಸರ್ಕಾರಿ ಚಾನೆಲ್ಗೆ ಓರ್ಬಾನ್ ಪಕ್ಷದ ವಿಡಿಯೋಗಳನ್ನೇ ಪದೇ ಪದೇ ತೋರಿಸೋದಕ್ಕೆ ಎಚ್ಚರಿಕೆಯನ್ನ ನೀಡಬೇಕಾಯಿತು. ಓರ್ಬಾನ್ ಆಡಳಿತದಲ್ಲಿ ಪರಿಸ್ಥಿತಿ ಎಷ್ಟು ಭೀಕರತೆಗೆ ಹೋಗಿತ್ತು ಅಂತ ಅಂದ್ರೆ ಹಂಗರಿಯಿಂದ ಎಲ್ಲಾ ವಿದೇಶಿ ವಿಶ್ವವಿದ್ಯಾಲಯಗಳನ್ನ ಅವರು ಹೊರಹಾಕ್ತೊಡಗಿದ್ರು. ಅವರು ದೇಶದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯಗಳನ್ನ ನಿಯಂತ್ರಿಸೋದಿಕ್ ಪ್ರಾರಂಭ ಮಾಡಿದ್ರು. ತಮ್ಮ ಪಕ್ಷದ ಸದಸ್ಯರನ್ನ ಉಪಕುಲಪತಿಗಳಾಗಿ ನೇಮಿಸಿದ್ರು. ಮತ್ತೆ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರ ಮೇಲೆ ಕಣ್ಣಿಡ್ಲಾಗಿತ್ತು. ವಿಶ್ವವಿದ್ಯಾಲಯದ ಹಣವನ್ನು ತಡೆ ಹಿಡಿಯೋದಕ್ಕೆ ಪ್ರಾರಂಭ ಮಾಡಲಾಯಿತು. ಇದರ ಪರಿಣಾಮವಾಗಿ ವಿಶ್ವವಿದ್ಯಾಲಯಗಳೆಲ್ಲ ಓರ್ಬಾನ್ ಮುಂದೆ ತಲೆಬಾಗಿ ನಿಲ್ಬೇಕಾಯ್ತು. ಇದನ್ನೆಲ್ಲ ಹೇಳುವಾಗ ಎಲ್ಲಿ ಭಾರತದ ಪರಿಸ್ಥಿತಿಯನ್ನೇ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ನಿಮ್ಮನ್ನ ಕಾಡೋದು ಸಹಜ. ಆದ್ರೆ ನಾವು ಹೇಳ್ತಾ ಇರೋದು ಹಂಗರಿಯ ವಿಷಯ. ಹಂಗರಿಯಲ್ಲಿ ಎಲ್ಲದರ ಮೇಲೂ ನಿಯಂತ್ರಣ ಸಾಧಿಸಿದ್ರು ಓರ್ಬಾನ್. ಆದ್ರೆ ಈ ಚುನಾವಣೆಯಲ್ಲಿ ಎಲ್ಲಾ ನಿಯಂತ್ರಣ ಅಲ್ಲಿ ವಿಫಲ ಆಗಿದೆ. ಓರ್ಬಾನ್ ಪುಟಿನ್ ಅಭಿಮಾನಿಯಾಗಿದ್ದು ಹಂಗರಿಯಲ್ಲಿ ಪುಟಿನ್ ಮಾದರಿಯನ್ನ ನಕಲ್ ಮಾಡಿದ್ರು. ಅವರು ಯುರೋಪಿಯನ್ ಒಕ್ಕೂಟದ ವಿರೋಧಿಯಾಗಿದ್ರು. ಆದ್ರೆ ಹಂಗರಿಯ ಜನರು ಯುರೋಪ್ಗೆ ಸೇರೋದಿಕ್ ಬಯಸಿದ್ರು. ಹೊಸ ನಾಯಕ ಮಗ್ಯಾರ್ ಹಂಗರಿ ಯುರೋಪಿಯನ್ ಒಕ್ಕೂಟಕ್ಕೆ ಸೇರುತ್ತೆ ಅಂತ ಹೇಳಿದ್ದಾರೆ. ಅವರು ಯುರೋಪಿಯನ್ ಏಕತೆಯನ್ನ ನಂಬುತ್ತಾರೆ. ಹಂಗರಿಯಲ್ಲಿ ಚುನಾವಣೆಗಳು ಅರ್ಥಹೀನವಾಗಿದ್ವು. ವಿರೋಧ ಪಕ್ಷಗಳೇ ಇಲ್ಲದ ಹಾಗೆ ಮಾಡಲಾಗಿತ್ತು. ಯಾರಿಗ್ ಮತ ಹಾಕಬೇಕು ಅನ್ನುವಂಥ ಒಂದು ಯಾವುದೇ ಆಯ್ಕೆ ಇಲ್ಲ ಅನ್ನುವಂಥ ಒಂದು ಕಲ್ಪನೆಯನ್ನ ಸಾರ್ವಜನಿಕರಲ್ಲಿ ತುಂಬಲಾಗಿತ್ತು. ಆದ್ರೆ ಈ ಸಲ ಎಲ್ಲಾನು ಬದಲಾಯಿತು. ಅಲ್ಲಿನ ಜನರು ಪ್ರಜಾಪ್ರಭುತ್ವವನ್ನ ನಿಜವಾಗಿಸಿದ್ರು. ಅದಕ್ಕಾಗಿನೇ ಜನರು ಈ ಬಾರಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತ ಚಲಾಯಿಸಿದ್ರು. ಓರ್ಬಾನ್ ತನ್ನ ಪಕ್ಷದ ಜನರನ್ನೇ ನ್ಯಾಯಾಲಯದಲ್ಲೂ ಕೂಡ ಇರಿಸಿದ್ರು. ನ್ಯಾಯಾಲಯದ ತೀರ್ಪುಗಳ ಮೇಲಿನ ಜನರ ನಂಬಿಕೆ ಕ್ಷೀಣಿಸೋದಿಕ್ ಪ್ರಾರಂಭ ಆಯಿತು. 2010ರಲ್ಲಿ ಅಧಿಕಾರಕ್ಕೆ ಬಂದ 15 ತಿಂಗಳೊಳಗೇನೆ ಸಂವಿಧಾನಕ್ಕೆ 4 ಪ್ರಮುಖ ತಿದ್ದುಪಡಿಗಳನ್ನ ಓರ್ಬಾನ್ ಮಾಡಿದ್ರು. ಈ ತಿದ್ದುಪಡಿಗಳ ಅಂಗೀಕಾರವೂ ಕೂಡ ಬಹಳ ಕಡಿಮೆ ಸಮಯದಲ್ಲಿ ಆಯಿತು. ಒಂದು ತಿದ್ದುಪಡಿ 3/2 ಬಹುಮತದೊಂದಿಗೆ ಅಂಗೀಕಾರ ಆದ್ರೂ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದ್ರು ಕೂಡ ನ್ಯಾಯಾಲಯ ಅದನ್ನ ಅಮಾನ್ಯ ಅಂತ ಘೋಷಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಷರತ್ತನ್ನ ವಿಧಿಸಿತು. ನ್ಯಾಯಾಲಯವನ್ನ ಆ ರೀತಿ ಕಟ್ಟಿ ಹಾಕಲಾಗಿತ್ತು. ನ್ಯಾಯಾಧೀಶರನ್ನ ನಿಯಂತ್ರಿಸೋದಕ್ಕೆ ನಿವೃತ್ತಿ ವಯಸ್ಸನ್ನ 70ರಿಂದ 62 ಇಳಿಸಲಾಗಿತ್ತು. ಒಂದೇ ಹೊಡೆತದಲ್ಲಿ ಹೆಚ್ಚಿನ ನ್ಯಾಯಾಧೀಶರು ನಿವೃತ್ತರಾಗೋದ್ರು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ 20% ಅಷ್ಟು ಜನರು ನಿವೃತ್ತರಾದ್ರು. ಇದರ ನಂತರ ಓರ್ಬಾನ್ ಪಕ್ಷ ಸುಪ್ರೀಂ ಕೋರ್ಟ್ನ ನಿಯಂತ್ರಣವನ್ನ ತೆಗೆದುಕೊಳ್ತು. ಕಾನೂನು ನಿಯಮ ಸೂಚ್ಯಂಕದಲ್ಲಿ ಹಂಗೇರಿ 143 ದೇಶಗಳಲ್ಲಿ 79ನೇ ಸ್ಥಾನಕ್ಕೆ ಮತ್ತೆ ಉದಾರವಾದಿ ದೇಶಗಳಲ್ಲಿ 143ನೇ ಸ್ಥಾನಕ್ಕೆ ಕುಸಿದಿದೆ. ಅಂತಹ ನಿಯಂತ್ರಣದ ಹೊರತಾಗಿನೂ ಚುನಾವಣೆಗಳನ್ನ ಗೆದ್ದು ಸರ್ವಾಧಿಕಾರ ಚಲಾಯಿಸ್ತಾ ಇದ್ದಂತ ಹಂಗೇರಿ ಸರ್ವಾಧಿಕಾರಿ ಸೋತ್ ಹೋದ್ರು. ವಿಕ್ಟರ್ ಓರ್ಬಾನ್ ಕಮ್ಯುನಿಸ್ಟ್ ಆಡಳಿತವನ್ನ ನೆಪವಾಗಿ ಬಳಸಿಕೊಂಡು ಆ ಯುಗದ ಪ್ರತಿಯೊಂದು ಕುರುಹನ್ನ ಅಳಿಸಾಕಿ ಅದರ ಸ್ಥಾನದಲ್ಲಿ ಹೊಸದನ್ನ ನಿರ್ಮಿಸಿದ್ರು. ಅವರು 2010ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಈ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಹಂಗರಿಯಲ್ಲಿನ ಐತಿಹಾಸಿಕ ಪ್ರದೇಶಗಳನ್ನ ಹಾಳು ಮಾಡೋದಿಕ್ ಪ್ರಾರಂಭ ಮಾಡಿದ್ರು. ಯುನೆಸ್ಕೋ ಕೂಡ
ಐತಿಹಾಸಿಕ ಕಟ್ಟಡಗಳನ್ನು ಹಾಳು ಮಾಡಬೇಡಿ ಅಂತ ಎಚ್ಚರಿಕೆಯನ್ನು ನೀಡಬೇಕಾಯಿತು. ಆದರೆ 1944ರಿಂದ 1989ರವರೆಗಿನ ಕಮ್ಯುನಿಸ್ಟ್ ಆಳ್ವಿಕೆಯ ಯಾವುದೂ ಕೂಡ ಉಳಿಬಾರದು ಅಂತ ಓರ್ಬಾನ್ ಎಲ್ಲವನ್ನ ಅಳಿಸಿ ಹಾಕೋದಿಕ್ಕೆ ಹೊರಟರು. ಹಂಗರಿ 19ನೇ ಶತಮಾನದಲ್ಲಿ ಇದ್ದ ಹಾಗೇನೆ ಇರಬೇಕು ಅಂತ ಹೇಳಿದ್ರು. ಓರ್ಬಾನ್ ತಾನು ಇತಿಹಾಸವನ್ನ ಸಂರಕ್ಷಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ರು. ಆದ್ರೆ ವಾಸ್ತವದಲ್ಲಿ ಅವ್ರು ಬೇರೆ ಏನೋ ಮಾಡ್ತಾ ಇದ್ರು. ರಾಜರ್ ನಿರ್ಮಿಸಿದಂತಹ ಅರಮನೆಯಲ್ಲಿ ವಾಸಿಸೋದಿಕ್ಕೆ ಅವ್ರು ಬಯಸಿದ್ರು. ಆದ್ರೆ ಅದು ಸಂಭವಿಸುವ ಮೊದಲೇನೆ ಜನರು ಅವರನ್ನ ಅಧಿಕಾರದಿಂದ ಹೊರಗೆ ಹಾಕಿದ್ರು. ಅವ್ರ ತಂದೆ ಕೂಡ ಒಂದು ಹಳೆಯ ಅರಮನೆಯನ್ನ ಖರೀದಿ ಮಾಡಿ ಅದನ್ನ ಕೆಡವಿ ಅವ್ರ ಇಚ್ಛೆಯಂತೆ ಅದನ್ನ ನವೀಕರಿಸಿದ್ರು. ಅವ್ರ ಕುಟುಂಬದ ಅನೇಕ ಸದಸ್ಯರು ಈಗ ಅಲ್ಲಿ ವಾಸಿಸ್ತಾ ಇದ್ದಾರೆ. ಓರ್ಬಾನ್ನ ವಿಮರ್ಶಕರು ಅದನ್ನ ಓರ್ಬಾನ್ ಲ್ಯಾಂಡ್ ಅಂತಾನೆ ಕರೀತಾರೆ. ಓರ್ಬಾನ್ ತಮ್ಮ ಕಚೇರಿಯನ್ನ ಬುಡಾಪೆಸ್ಟ್ ನಲ್ಲಿರುವಂತಹ ಕೋಟೆಯ ಆವರಣಕ್ಕೆ ಸ್ಥಳಾಂತರಿಸಿದ್ರು. ಕಮ್ಯುನಿಸ್ಟ್ ಆಳ್ವಿಕೆಯ ಅಂತ್ಯದ ನಂತರ 1989ರಿಂದ 2019ರವರೆಗೆ ಪ್ರತಿ ಪ್ರಧಾನಮಂತ್ರಿಯ ಕಚೇರಿ ಸಂಸತ್ನಲ್ಲಿತ್ತು. ಓರ್ಬಾನ್ ಅದನ್ನ ಅರಮನೆ ಸಂಕೀರ್ಣಕ್ಕೆ ಸ್ಥಳಾಂತರಿಸಿದ್ರು. ಪತ್ರಕರ್ತರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಓರ್ಬಾನ್ನ ಸೋಲು ಹಂಗರಿ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಂದು ದೊಡ್ಡ ವಿಷಯ ಆಗಿದೆ. ಇದು ಪ್ರಪಂಚದಾದ್ಯಂತ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ಭರವಸೆ ಆಗಿದೆ. ಓರ್ಬಾನ್ ಕೈಯಲ್ಲಿ ಸಂವಿಧಾನ ಅಸ್ತವ್ಯಸ್ತ ಆಗಿತ್ತು. ಅವರು ನ್ಯಾಯಾಲಯಗಳನ್ನ ವಶಪಡಿಸಿಕೊಂಡಿದ್ರು. ಚುನಾವಣಾ ಆಯೋಗ ಅವ್ರ ಜೇಬಿನಲ್ಲಿತ್ತು. ಮಾಧ್ಯಮಗಳು ಕೂಡ ನಾಶ ಆಗಿ ಹೋಗಿದ್ವು. ಅವ್ರು ಯಾವತ್ತಿಗೂ ಇನ್ನು ಸೋಲೋದಿಲ್ಲ ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೂ ಕೂಡ ಅವ್ರು ಇವತ್ತು ಸೋತ್ ಹೋದ್ರು. ಹಂಗರಿಯ ಈ ಇಡೀ ಕಥೆ ಮತ್ತೆ ಈಗ ಅಲ್ಲಿ ಆದಂತಹ ಬದಲಾವಣೆ ಬರೀ ಹಂಗೇರಿದ್ದಾಗ ಮಾತ್ರ ಕಾಣೋದಿಲ್ಲ ನಮ್ಗೆ. ಹಂಗರಿಯ ಕಥೆಯ ಕನ್ನಡಿಯಲ್ಲಿ ಬೇರೆ ಬಿಂಬಗಳು ಕೂಡ ಕಾಣಿಸ್ತಾ ಇವೆ, ಬೇರೆ ಭವಿಷ್ಯ ಕೂಡ ಕಾಣಿಸ್ತಾ ಇದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.